ವಿಷಯದಲ್ಲಿ ಮೃತಪಟ್ಟಂಥ ಕುಟುಂಬಗಳಿಗೆ ಸಾಂತ್ವನ ನೀಡುತ್ತಾ ನಮ್ಮ ಸುಂಕೇಶ್ವರ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬಯಲ್ಮಾರ್ಚಾಡ್ ಗ್ರಾಮದಲ್ಲಿ ಜಾತ್ರೆ ಅಂಗವಾಗಿ ಒಂದು ನಾಟಕ ಸಂದರ್ಭದಲ್ಲಿ ಮೇಲೆ ಇರ್ತಕ್ಕಂಥ ಬಿಲ್ಡಿಂಗ್ ಯಾವುದೇ ರೀತಿ ಪಿಲ್ಲರ್ ಇಲ್ಲದೆ, ಕಾಲಮ್ ಇಲ್ಲದೆ, ಬೋರ್ಡ್ ಇಲ್ಲದೆ ಇರೋದರಿಂದ ಮಕ್ಕಳು ಮೇಲೆ ಏರಿದಾಗ ಕೈ ತಗಲಿ ಅಥವಾ ಆಕಸ್ಮಿಕವಾಗಿ ಬಿದ್ದರಿಂದ ಕೆಳಗಡಿದ್ದಂಥ ಕುಟುಂಬದ 2 ಮಕ್ಕಳು ಮತ್ತು 4 ಮಂದಿ ಹೆಣ್ಮಕ್ಳಿಗೆ ಸೀರಿಯಸ್ ಆಗಿ ಈ ರೀತಿ ಗಾಯ ಆಗಿದೆ. ಇದಕ್ಕೆ ಕಾರಣ ಆದಂಥ ಈ ಬಿಲ್ಡಿಂಗ್ ಏನು ವಾಲ್ಮೀಕಿ ಭವನ ಏನು ಕಟ್ಟಿದ್ರು ಅದನ್ನು ಮರೆಮಾಚಿ ಹೊಸದಾಗಿ 4 ತಿಂಗಳಲ್ಲಿ ಅದೇ ಹಳೆ ಬಿಲ್ಡಿಂಗ್ಗೆ ಕಲರ್ ಹೊಡೆದು ಗ್ರಂಥಾಲಯ ಅಂತ ಒಂದು ಬಿಲ್ಲೆತ್ತಿ ಹುನ್ನಾರ ನಡೆಸಿದ್ದಾರೆ. ಈ ಒಂದು ಕಾಮಗಾರಿ ನಡೆಸಿದಂಥ ಇಲಾಖೆ ಮೇಲೆ ಮತ್ತು ಈ ಕಾಮಗಾರಿಯನ್ನು ಕಳಪೆ ಮಾಡಿದಂಥ ಜೈಗಳ ಮೇಲೆ ಕಾನೂನು ಕ್ರಮ ಕೈಗೊಂಡು ಆ ಒಂದು ಇಲಾಖೆಯಿಂದನೇ ಈ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಕೊಡಬೇಕು ಮತ್ತು ಆ ಕುಟುಂಬಕ್ಕೆ ಚಿಕಿತ್ಸೆಯ ಬರವನ್ನು ಭರಿಸಬೇಕು ಅಂತ ಹೇಳ್ತಾ ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಒಂದು ಸರ್ಕಾರದ ಅನುದಾನಗಳು ದುರ್ಬಳಕೆ ಆಗಿಲ್ಲ. ಪ್ರತಿಯೊಂದು ಪಂಚಾಯಿತಿಯಲ್ಲಿ ಹಳೆ ಬಿಲ್ಡಿಂಗ್ ಮಾಜಿ ಶಾಸಕರುಗಳು ಮಾಡಿದಂಥ ಕಾಮಗಾರಿಗಳನ್ನು ಬಣ್ಣ ಹೊಡೆದು ಹೊಸ ಕಾಮಗಾರಿಗಳ ಬಿಲ್ ಮಾಡಲು ಪ್ರತಿಯೊಂದು ಗ್ರಾಮದಲ್ಲಿ ಇದೇ ರೀತಿ ನಡೀತಾ ಇದೆ. ಇದೇ ರೀತಿ ಆದರೆ ಮುಂದೊಂದು ದಿನಗಳ ಜಾತ್ರೆಗಳು ಜಮಾತ್ರೆಗಳು ಇರುತ್ತವೆ, ಸಾರ್ವಜನಿಕರ ಸಾವುಗಳು ನೋವುಗಳು ಉಂಟಾಗುತ್ತೆ. ಹಳೆ ಕಾಮಗಾರಿಗಳ ಮೇಲೆ ಹೊಸ ಕಾಮಗಾರಿಗಳು ಬಣ್ಣ ಹೊಡೆದು ತಮ್ಮ ಒಂದು ಅನುದಾನದಲ್ಲಿ ಆಗಿದ್ದೇವೆ ಅಂತ ಇದು ಬಿಲ್ ಎತ್ಕೊಂಡಿರ್ತಾರೆ ಅಂತ ಅನುಮಾನ ಇದೆ. ಸಮಗ್ರ ತನಿಖೆ